ಸ್ನೇಹಿತರೆ ನಮಸ್ತೆ. ನಿಮ್ಮ ಎದುರಿಗೆ ಕಾಣ್ತಾ ಇರ್ತಕ್ಕಂಥ ಈ ಈಚರ್ ಕಂಟೈನರ್ನಲ್ಲಿ 18ಕ್ಕೂ ಹೆಚ್ಚು ಎತ್ತುಗಳನ್ನು ಅಕ್ರಮವಾಗಿ ಕಸಾಯಿಖಾನೆಗೆ ಮುಸ್ತಫಾ, ನಾಜೀರ್ ಮತ್ತು ಯಾಸೀನ್ ಅನ್ನೋ ವ್ಯಕ್ತಿಗಳು ಸಾಗಿಸ್ತಾ ಇದ್ರು. ಇದನ್ನು ನಿರಂತರವಾಗಿ ಕಳೆದ 3 ದಿನಗಳಿಂದ ಕಾರ್ಯಾಚರಣೆ ಮಾಡಿ ಈ ಗೋವಿನ ಗಾಡಿ ನಮಗೆ ಸದಾಕಾಲ ಮಿಸ್ ಆಗ್ತಾ ಇತ್ತು. ಈ ಬಾರಿ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಹೇಳಿ ಕಳೆದ 3 ದಿನಗಳಿಂದ ಸರಿಯಾದ ಟೈಮಿಗೆ ಊಟ ಇಲ್ಲ, ನಿದ್ದೆ ಇಲ್ಲದೆ ಕಳೆದ 3 ದಿನಗಳಿಂದ ರಸ್ತೆಯಲ್ಲೇ ಇದ್ದು ಈ ಗೋವುಗಳನ್ನು ರಕ್ಷಣೆ ಮಾಡಬೇಕು ಅಂತ ಪಣ ತೊಟ್ಟಂತ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರಾದ ಗೋಪಿಗೌಡ, ಪುನೀತ್ ಗೌಡ, ದಿಲೀಪ ಮತ್ತು ಗೌತಮ್ ಎಲ್ಲರೂ ಕೂಡ ನಿರಂತರವಾದ ಕಾರ್ಯಾಚರಣೆಯನ್ನ ಕಳೆದ 3 ದಿನಗಳಿಂದ ಮಾಡಿ 76 ಗಂಟೆಗಳ ನಿರಂತರವಾದ ಕಾರ್ಯಾಚರಣೆಯ ಬಳಿಕ ಈ 18 ಎತ್ತುಗಳನ್ನು ರಕ್ಷಣೆ ಮಾಡಿದ್ದಾರೆ. ಸ್ನೇಹಿತರೆ, ಅದನ್ನ ಎಷ್ಟು ಕ್ರೂರವಾಗಿ ತುಂಬಿಕೊಂಡು ಹೋಗ್ತಿರ್ತಾರೆ ಅಂತ ಅಂದ್ರೆ ನೋಡಿದ್ರೆ ಕಣ್ಣೀರು ಬರುತ್ತೆ. ಸ್ನೇಹಿತರೆ, ನಮ್ಮ ಕಾರ್ಯಕರ್ತರ ಈ ಶ್ರಮಕ್ಕೆ, ಗೋರಕ್ಷಣೆಗಾಗಿ ತಮ್ಮನ್ನ ತಾವೇ ಪಣಕ್ಕಿಟ್ಟು ತಮ್ಮ ಜೀವದ ಹಂಗನ್ನು ತೊರೆದು ಕಾರ್ಯ ಮಾಡ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ. ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಅಂದರೆ ನಾವೇನು ಅವರಿಗೆ ಒಂದು ಧನ್ಯವಾದವನ್ನು ಸಲ್ಲಿಸ್ಬೋದು ಅಂದರೆ ಶೇರ್ ಮಾಡಿ ಅವರಿಗೆ ಬೆಂಬಲ ಕೊಟ್ಟು, ಹೌದು ಗೋರಕ್ಷಣೆ ಜೊತೆಗೆ ನಾವಿದ್ದೀವಿ, ಗೋರಕ್ಷಣೆ ಆಗಬೇಕು, ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು ಅಂತ ಹೇಳಿ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ನಾವು ಮಾಡಬೇಕು. ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿಸ್ಬೇಕು. ದಯವಿಟ್ಟು ಕೂಡಲೇ ನೀವು ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ಗೋವುಗಳನ್ನು ಸುರಕ್ಷಿತವಾಗಿ ಗೋಶಾಲೆಗೆ ತಲುಪಿಸುವ ಕೆಲಸ ಆಗಿದೆ. ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಧನ್ಯವಾದವನ್ನು ತಿಳಿಸ್ತೇವೆ. ಯಾಕೆಂತಂದ್ರೆ ಅವರು ಕೂಡ ಈ ಸಮಯದಲ್ಲಿ ಅಲ್ಲಿ ಜನ ತುಂಬಾ ಸೇರ್ಕೊಂಡ್ರು, ಗಲಾಟೆ ಮಾಡೋ ಮಟ್ಟಕ್ಕಾಯ್ತು. ಆ ಟೈಮ್ನಲ್ಲಿ ಅವರು ನಮ್ಮ ಜೊತೆಗೆ ನಿಂತು, ನಮ್ಮ ತಂಡದ ಜೊತೆಗೆ ನಿಂತು ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ, ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲ್ಲ ಆ ಗೋವಿಗೆ. ಆ ಕಳೆದ 3 ದಿನದಿಂದ ಆ ಕಂಟೈನರ್ ಒಳಗೆ ಗಾಳಿ, ಬೆಳಕು, ನೀರು ಇಲ್ಲದೆ ನೋಡಿ ಅದು ಎಷ್ಟು ಕ್ರೂರವಾಗಿ ತುಂಬಿದ್ದಾರೆ. ಸ್ನೇಹಿತರೆ, ಅದನ್ನು ಕೆಳಗೆ ಇಳಿಸುವಾಗ ಅದ್ರ ಕಾಲು ಹೇಗಾಗಿರುತ್ತೆ ಅಂದರೆ ಒಂದು ಹೆಜ್ಜೆ ತೆಗೆದು ಮುಂದಕ್ಕೆ ಇಡೋದಕ್ಕಾಗೋದಿಲ್ಲ. ಅಷ್ಟು ಅದು ನೋವನ್ನ, ಯಾತನೆಯನ್ನು ಅನುಭವಿಸ್ತಾ ಇರುತ್ತೆ ನೋಡಿ. ಅಲ್ಲಿ ಆ ಕಾಲು ಅಂದರೆ ಎಷ್ಟೊತ್ತು ನಿಂತು 76 ಗಂಟೆಗಳ ಕಾಲ ಆಹಾರ ಇಲ್ಲದೆ ನಿಂತಿರುತ್ತೆ. ಇದಾದ್ಮೇಲೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಆ್ಯಕ್ಚುಲಿ ಅದಕ್ಕೆ ಮತ್ತೆ ಆಹಾರ ಕೊಡಲ್ಲ ಕಸಾಯಿಖಾನೆಯಲ್ಲಿ. ಅದನ್ನು ತಗೊಂಡೋಗಿ ಸುಡೋ ನೀರು ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಸುಡೋ ನೀರನ್ನು ಆ ಎತ್ತುಗಳ ಮೈ ಮೇಲೆ ಸುರಿದು ಆ ಚರ್ಮ ಬೇರೆ ಮಾಡೋ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಅದನ್ನು ಮಾಂಸದ ಮುದ್ದೆಗಳನ್ನಾಗಿ ಮಾಡ್ತಾರೆ. ಸ್ನೇಹಿತರೆ, ಈ ಗೋಹತ್ಯೆ, ನಾವು ಗೋವನ್ನು ದೇವರು ಅಂತ ಪೂಜೆ ಮಾಡುವ ನಮ್ಮ ಕಣ್ಮುಂದೆನೇ ಈ ಗೋವುಗಳನ್ನು ಹತ್ಯೆ ಮಾಡಲಾಗ್ತಿದೆ. ದಯವಿಟ್ಟು ನೀವು ಎಲ್ಲರೂ ಕೂಡ ಈ ಗೋಹತ್ಯೆಯ ವಿರುದ್ಧ ಸಮರ ಸಾರಬೇಕಾಗಿದೆ. ಗೋಹತ್ಯೆ ದೇಶದಲ್ಲಿ ನಿಲ್ಲಬೇಕಾಗಿದೆ. ನಿಮ್ಮೆಲ್ಲರ ಬೆಂಬಲ ಇರಲಿ. ಈ ವಿಡಿಯೋವನ್ನು ಶೇರ್ ಮಾಡೋ ಮೂಲಕ ನಮ್ಮ ತಂಡಕ್ಕೆ ಬೆಂಬಲ ನೀಡಿ.